This is Tesla Cybertruck. From this angle, ಇದೇನು ಹಾಗೇ ಇಲ್ವೇನೋ ಅಂತ ಕಾಣುತ್ತೆ. Oh my god, very scary bro. Let's go. By the way guys, ನೀವೇನಾದ್ರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದುಬೈಲಿ ಒಂಥರ ಸಡನ್ ಬಂದ್ ಗುರು, ಒಂದೊಂದ್ಸಲ ಚಳಿ ಆಗುತ್ತೆ, ಒಂದೊಂದ್ಸಲ ಶೆಕೆ ಆಗುತ್ತೆ. ನಾನು ಮುಂಚೆ ಗೋಪ್ರೋ ಮೌಂಟ್ನ ತಲೆ ಹಾಕೊಂತಿದ್ದೆ. ತುಂಬ ಜನ ಕ್ವಾಲಿಟಿ ಸರಿಯಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಿಮಗೋಸ್ಕರ ಅಂದ್ಬಿಟ್ಟು ನಾನು ಈಗ ಚೆಸ್ಟ್ ಮೌಂಟ್ ತೊಗೊಂಬಂದಿದ್ದೀನಿ. ಮೋಸ್ಟ್ಲಿ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾವುದಕ್ಕೂ ಕಮೆಂಟಲ್ಲಿ ಹೇಳಿ. ಇಲ್ಲಿ ಬೇಜಾನ್ ಕಾರ್ಗಳು ಆಕ್ಸಿಡೆಂಟ್ ಆಗಿದ್ದಾವೆ. ಆದರೆ ಚೆಕ್ ದಿಸ್ ಔಟ್, ದಿಸ್ ಈಸ್ ಟೆಸ್ಲಾ ಸೈಬರ್ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಒಂದು ಟೆಸ್ಲಾ ಸೈಬರ್ ಟ್ರಕ್ ಆಕ್ಸಿಡೆಂಟ್ ಆಗಿರೋದು ನೋಡೋದು. ಕ್ರೇಜಿ ಗುರು. ಇದು ರ್ಯಾಪ್ ಅಲ್ಲ, ಮೋಸ್ಟ್ಲಿ ಪೇಂಟ್ ಏನೋ ಕಾಣುತ್ತೆ. ಹೌದು ಗುರು, ಇದು ಆ್ಯಕ್ಚುಲಿ ಪೇಂಟ್ ಮಾಡಿರೋದು. ಓ ಮೈ ಗಾಡ್. ಬೈ ದ ವೇ ಗಾಯ್ಸ್, ಇದು ಆ್ಯಕ್ಚುಲಿ ಅಮೆರಿಕದಿಂದ ಇಂಪೋರ್ಟ್ ಆಗಿರೋದು. ಸೊ ಈ ಥರ ಅಮೆರಿಕದ ಹೆಂಗೆ ಅಂತಂದರೆ ಈ ಥರ ಚಿಕ್ಕ ಚಿಕ್ಕ ಆಕ್ಸಿಡೆಂಟ್ಗಳನ್ನ ಅವರು ಟೋಟಲ್ ಲಾಸ್ ಅಂತ ಮಾಡ್ಬಿಡ್ತಾರೆ. ಸೊ ಬಟ್ ದುಬೈಲಿ ಇಂಡಿಯಾದಲ್ಲಾದರೆ ಇದನ್ನು ರಿಪೇರಿ ಮಾಡ್ತಿದ್ರು. ಬಟ್ ಅಮೆರಿಕದ ಆಕ್ಸಿಡೆಂಟ್ ಅಲ್ವಾ, ಅದಕ್ಕೋಸ್ಕರ ಇದನ್ನು ಟೋಟಲ್ ಲಾಸ್ ಅಂತ ಮಾಡ್ತಾರೆ. ಸೊ ಟೋಟಲ್ ಲಾಸ್ ಆದಾಗ ದುಬೈಗೆ ತೊಗೊಂಬಂದ್ಬಿಟ್ಟು ಇಲ್ಲಿ ರಿಪೇರಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇವೆಲ್ಲ ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್. ಇದು ನೋಡಿ ಗುರು, ಇಲ್ಲಿ ಎಷ್ಟು ಶಾರ್ಪ್ ಇದೆ ಎಡ್ಜ್. ಓಹ್ ಕರೆಂಟ್ ಹೊಡಿತು ಗುರು. ಇದೇನು ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ ಆನೆಸ್ಟ್ ಹೇಳ್ಬೇಕಂತಂದರೆ. ನಿಮಗೆ ಹುಡ್ಡು, ಅಯ್ಯೋ ನಿಮಗೆ ಹುಡ್ ಒಂದು ಮುರಿದೋಗಿದೆ, ಟೈರ್ಗಳೆಲ್ಲ ಏನಾಗಿಲ್ಲ. ಇಷ್ಟೇ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ವೆರಿ ಮಚ್ ರಿಪೇರಬಲ್. ಬಟ್ ಏನೋ ಗೊತ್ತಿಲ್ಲ, ರಿಪೇರ್ ಮಾಡಿಲ್ಲ ಅವರು. ಆ್ಯಂಡ್ ಒಳಗಡೆ ನೋಡೋದಾದರೆ ಡೋರ್ ಹಿಂಜ್ ಕೂಡ ಹೋಗಿದೆ ಗುರು ಇಲ್ಲಿ. ಆ್ಯಂಡ್ ಒಳಗಡೆ ಬಂತಂದರೆ ಲೆಟ್ಸ್ ಸಿ ಇನ್ಸೈಡ್. ಓ ಮೈ ಗಾಡ್, ಇಲ್ಲಿ ನೋಡಿ ಗುರು, ಇಲ್ಲಿ ದಿಸ್ ಈಸ್ ದ ಏರ್ ಬ್ಯಾಗ್. ಬಟ್ ಏನಕ್ಕೆ ಈ ಒಂದು ಸ್ಟೇರಿಂಗ್ ಈ ಥರ ಅಲ್ಲಾಡ್ತಿದೆ ಅಂತಂದರೆ, ಬೇಸಿಕಲಿ ಇದು ಎಲೆಕ್ಟ್ರಾನಿಕಲಿ ಆಪ್ರೇಟೆಡ್ ಸ್ಟೇರಿಂಗ್. ಅಂತಂದರೆ ನಾರ್ಮಲ್ ಕಾರ್ಗಳಲ್ಲಿ ನಿಮಗೆ ಗೇರಿಂದ ಸ್ಟೇರಿಂಗ್ ವರ್ಕ್ ಆಗುತ್ತೆ. ಬಟ್ ಈ ಕಾರಲ್ಲಿ ಎಲೆಕ್ಟ್ರಿಕಲ್ಸ್ ಇಂದ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಎಲೆಕ್ಟ್ರಿಕಲ್ ಡ್ಯಾಮೇಜ್ ಆಗೋದ್ರಿಂದ ಇದು ಕಂಪ್ಲೀಟ್ಲಿ ಈ ಥರ ಮುರಿದೋಗಿರೋ ಗೊತ್ತಲ್ಲ ಆ ಥರ ಆಗಿದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ಏರ್ ಬ್ಯಾಗ್ ಇಲ್ಲಿದೆ. ಇದಂದರೆ ಟಿಶ್ಯೂ ಕವರ್ ಥರ ಕಾಣ್ತಿದೆ. ಬಟ್ ಆ್ಯಕ್ಚುಲಿ ಇದು ಕೂಡ ಏರ್ ಬ್ಯಾಗೆ. ಇವನ್ ಗ್ಲಾಸ್ ಕೂಡ ಹೊಡೆದೋಗಿದೆ. ಓ ಮೈ ಗಾಡ್, ಕ್ರೇಜಿ. ಬಟ್ ಇಲ್ಲಿ ನೋಡ್ಬೋದು, ಈ ಸ್ಕ್ರೀನ್ ಇದೆಯಲ್ಲ ಏನಾಗಲ್ಲ ಗುರು. ಬೈ ದ ವೇ ಇದು ಆ್ಯಕ್ಚುಲಿ 2024 ಮಾಡಲು. ಆ್ಯಂಡ್ ಇಲ್ಲಿ ನೋಡಿ, ಇದು ಕೂಡ ಏರ್ ಬ್ಯಾಗು ಆ್ಯಂಡ್ ಇದು ಕೂಡ ಏರ್ ಬ್ಯಾಗು. ಈ ಟೆಸ್ಲಾದಲ್ಲಿ ಈ ಥರ ನಿಮಗೆ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಸೇಫ್ಟಿಗೆ ಐ ಥಿಂಕ್ ಸೇಫ್ಟಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಅಂತ ಕಾಣುತ್ತೆ. ಇಲ್ಲೂ ಬ್ಲಡ್ ಎಲ್ಲ ಕಾಣ್ತಿಲ್ಲ ಇಲ್ಲಿ. ವಾವ್. ಬಟ್ ಲಿಟ್ರಲಿ ಇಟ್ ಲುಕ್ ಸೋ ಬ್ರ್ಯಾಂಡ್ ನ್ಯೂ ಗೈಸ್. ನೋಡಿ, ಕಂಪ್ಲೀಟಾಗಿ ಬ್ರ್ಯಾಂಡ್ ನ್ಯೂ ಕಾಣುತ್ತೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ರಿವ್ಯೂ ಮಾಡಿದ್ದೀವಿ. ಬಟ್ ಈ ಥರ ಆಕ್ಸಿಡೆಂಟ್ ಕಾರ್ನ ರಿವ್ಯೂ ಮಾಡ್ತಿರೋದು ಫಸ್ಟ್ ಟೈಮು. ಟೆಸ್ಲಾ ಸೈಬರ್ ಟ್ರಕ್ನ ನೀವು ತೊಗೋಬೇಕಂದ್ರೆ ನೀವು 1 ವರ್ಷ ಅಥವಾ 2 ವರ್ಷ ವೇಟ್ ಮಾಡೋಕ್ಕಾಗುತ್ತೆ. ಈಗಲೇ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಅಮೌಂಟ್ ಕೂಡ ಕೊಡಬೇಕಾಗುತ್ತೆ. ಇದು ಆಕ್ಸಿಡೆಂಟ್ ಆದರೂ ಕೂಡ ಇದು ಚೀಪ್ ಅಲ್ಲ. ಇದು ಆ್ಯಕ್ಚುಲಿ ಬಿಟ್ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫ್ರಮ್ ದಿಸ್ ಆ್ಯಂಗಲ್ ಇದೇನು ಹಾಗೇ ಇಲ್ವೇನೋ ಅಂತ ಕಾಣುತ್ತೆ. ಬಟ್ ನೋಡಿ, ಏನೂ ಆಗಿಲ್ಲ ಆ್ಯಕ್ಚುಲಿ. ಮುಂದೆ ಮಾತ್ರ ಆಕ್ಸಿಡೆಂಟ್ ಇರೋದಷ್ಟೇ. ಈ ಗಾಡೀಲಿ ಎಲ್ಲ ಕೂಡ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್. ಬಟ್ ಈ ಪೋರ್ಷನ್ ಇದೆಯಲ್ಲ, ಇದೊಂದು ಸ್ವಲ್ಪ ಫೈಬರು. ಅಫ್ಕೋರ್ಸ್ ಫೈಬರ್ ಹೊಡೆದೋಗಿದೆ. ಆ್ಯಂಡ್ ನಿಮಗೆ ಅಲ್ಲಿ ರೇಡಿಯೇಟರ್ ಕೂಡ ಸಿಗುತ್ತೆ. ಏನಕ್ಕಪ್ಪ ಈ ಗಾಡಿಗೆ ಇದು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಏನಕ್ಕೆ ರೇಡಿಯೇಟರ್ ಅಂತ ಕೇಳಿದ್ರೆ, ಸೊ ಬೇಸಿಕಲಿ ಬ್ಯಾಟ್ರಿ ಇರುತ್ತಲ್ಲ, ಬ್ಯಾಟ್ರಿನ ಕೂಲ್ ಮಾಡೋಕೆ ಕೂಡ ರೇಡಿಯೇಟರ್ನ ಯೂಸ್ ಮಾಡ್ತಾರೆ. ಇದೆಲ್ಲ ಟೋ ಮಾಡೋಕ್ಕೆ ಇದೊಂದು ಇಲ್ಲೊಂದು ಕೊಡ್ತಾರೆ ನಿಮಗೆ ಟೋ ಮಾಡೋಕ್ಕೆ. ವಾವ್, ಇವೆಲ್ಲ ನೋಡಿ ಗುರು, ಇವೆಲ್ಲ ಏನು ಗುರು ಮೆಟಲ್ ಇವೆಲ್ಲ. ಐ ಆಮ್ ಸೋ ಹ್ಯಾಪಿ ಟು ಸಿ ದಿಸ್. ಐ ಮೀನ್ ಆ ಥರ ಅಂತಲ್ಲ, ಯಾಕಂದರೆ ಟೆಸ್ಲಾ ಒಂದು ಕ್ರ್ಯಾಶ್ ಆಗಿರೋ ಟೆಸ್ಲಾ ನೋಡಿರಲಿಲ್ಲ. ಈ ಕಾರ್ ನೋಡಿ ಬ್ರೋ, ಫ್ರಮ್ ದಿಸ್ ಆ್ಯಂಡ್ ಯು ಕಾಂಟ್ ಇವನ್ ಜಡ್ಜ್ ವಿಚ್ ಕಾರ್ ಇಟ್ ಇಸ್. ಇಟ್ಸ್ ಒನ್ ಸಿಂಗಲ್ ಲೈಟ್ ಯು ಕ್ಯಾನ್ ಸಿ ಹಿಯರ್. ಹೂ ಈಸ್ ವಿಸ್ಲಿನ್ ಡೀಸೆಲ್? ಯಾರಿಗೂ ವಿಸ್ಲಿನ್ ಡೀಸೆಲ್ಲು? ನಾವು ಆ್ಯಕ್ಚುಲಿ ವಿಸ್ಲಿನ್ ಡೀಸೆಲ್ಗಳು. ವಿಸ್ಲಿನ್ ಡೀಸೆಲ್ ಡಿಡ್ ದ ಸೇಮ್ ಥಿಂಗ್. ಫಕ್ ಹೌ ಡಿಡ್ ಯು ಡೂ ಇಟ್ ಬ್ರೋ? ಇಟ್ ಇಸ್ ವೆರಿ ಹಾರ್ಡ್. ಇಲ್ಲಿ ನೋಡಿ, ಇಲ್ಲಿ ಬೋಟ್ ಹಾಕಿದ್ದಾರೆ. ಇಲ್ಲಿ ಆ ವಿಸ್ಲಿನ್ ಡೀಸೆಲ್ ಅವನು ಕಿತ್ತಾಕ್ಬಿಟ್ಟಿದೆ ಆ್ಯಕ್ಚುಲಿ. ಅವನು ಎಸ್ಟರ್ಡೇ ದೇವಳು ಓಪನ್ ಬ್ರೋ, ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬುಲೆಟ್ ಪ್ರೂಫ್ ಗ್ಲಾಸಾ ನೋಡಿಲಿ, ಅಲ್ಲೇ ಹೊಡೆದೇ ಹೋಗಿದೆ ಇದು. ಡೆಫಿನೆಟ್ಲಿ ದಿಸ್ ನೋಡ ಬುಲೆಟ್ ಪ್ರೂಫ್ ಗ್ಲಾಸ್. ಎಷ್ಟೇ ಗುರು ಇರೋ ಥಿಕ್ನೆಸ್ ಇದಕ್ಕೆ ನೋಡಿ. ಆಲ್ರೆಡಿ ಇದು ಸ್ಕ್ರಾಚ್ ಆಗಿದೆ. ಬಟ್ ಯು ಸಿ ದ ಕ್ಯಾಮ್ರಾ ಇಸ್ ಸ್ಟಿಲ್ ಆನ್ ಬ್ರೋ. Still recording. Yeah, the future owner will catch you. Yeah bro. But I'm happy to play around. ಮುಂಚೆ ಯಾಕಂದರೆ ಈ ಥರ ಕಾರ್ಗಳಲ್ಲಿ ಮುಟ್ಟಕ್ಕೂ ಕೂಡ ಕಷ್ಟ. ಏನೋ very difficult to touch also. And we are just doing all this fucking shit right here. This is Tesla. I'm just enjoying my Tesla thing here bro. Made in USA. But it's very cheap ಅಲ್ಲ ಬ್ರೋ. ವೇಸ್ಟ್ ಸಿ, look at the fenders cover. ಎಷ್ಟು ಚೀಪ್ ಇದೆ ನೋಡಿ ಗುರು ಇದು. ಸಿ ವೆರಿ ಚೀಪ್. ಲಿಟರಲಿ ವೆರಿ ಚೀಪ್ ಬ್ರೋ. ಇನ್ ದುಬೈಲಿ ಎನಿ ಚೀಪ್ ಗರಾಜ್ ಕ್ಯಾನ್ ಡೂ ದಿಸ್ ವರ್ಕ್. ಬಟ್ ಇನ್ ಅಮೆರಿಕಾ ಇಟ್ಸ್ ಲೈಕ್ ಟೋಟಲ್ ಲಾಸ್. ಇವನ್ there is a scratch. Oh my god, it's total loss in America. ಬಟ್ ಇಲ್ಲಿ ನೋಡಿ, ಇಲ್ಲಿ ದಿಸ್ ಈಸ್ ಹಮ್ಮರ್ H2. ದಿಸ್ ಇಸ್ ಅ ಕ್ರೇಜಿ ಹಮ್ಮರ್, ರೈಟ್ ಬ್ರೋ? ಇತ್ತೀಚೆಗೆ actually it's very rare to see Hummers on the road. I swear to God. And I still remember back in 2017 and all, these cars were going for 30,000 dirhams and all. But really, yeah, if you bought it back in 2017, then now when the GMC was like dropping down.
ಸೊ ಬೇಸಿಕಲಿ ಹೆಂಗಂತಂದ್ರೆ ಈ ಹಮ್ಮರ್ ಇದೆಯಲ್ಲ ದಿಸ್ ಕಾರ್ ಆಕ್ಚುಲಿ ಫ್ರಮ್ ದ ಕಂಪ್ನಿ ಕಾಲ್ಡ್ GMC. ಸೊ ಈಗ ಹೊಸ ಹಮ್ಮರ್ ಬರ್ತೀಯಲ್ಲ ಅದು ಕೂಡ GMC ಇದೆ. ಏನಂತಂದ್ರೆ ದೀಸ್ ಕೈಂಡ್ ಆಫ್ ಕಾರ್ಸ್ ಇವನ್ ದ ಕಾರ್ಸ್ ಆರ್ ಲೈಕ್ ಮಾನ್ಸ್ಟರ್ ಲುಕಿಂಗ್. It drinks a lot. It drinks a lot, exactly. It drinks a lot. Even ಅದು ಒಂದು 1 ಲೀಟರ್ಗೆ what do you think, like 1 ಲೀಟರ್ 1 ಕಿಲೋಮೀಟರ್ 2 ಕಿಲೋಮೀಟರ್ Probably. ಅಷ್ಟೇ ಕೂಡ ಮೈಲೇಜ್ ಇದು. ತುಂಬಾ ಪೆಟ್ರೋಲ್ ಕುಡಿಯುತ್ತೆ. ಸೆಕೆಂಡ್ ಬಂದು ಎನ್ವಿರಾನ್ಮೆಂಟ್ಗೆ ಇಟ್ಸ್ ನಾಟ್ ಫ್ರೆಂಡ್ಲಿ. ಡ್ರೈವಿಂಗ್ 100 ಕಿಲೋಮೀಟರ್ಸ್ 100 ಲೀಟರ್ ಪೆಟ್ರೋಲ್ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಹಾನಿಕಾರಕ ಅಂತ ಅದನ್ನ ಸ್ಟಾಪ್ ಮಾಡಿಬಿಟ್ಟಿದ್ರು. 2013 I saw one Hummer in Mysore. You know Mysore? Yeah, Mysore. Yeah. Yeah. Very clean. Bro, clean ಅನ್ನೋಕೆ ಎಷ್ಟು ಹುಮಾಂಗಸ್ ಅಲ್ಲ ಗುರು ಇದು. It's like so big bro. Hummer basically it's manufactured for the US military, right? And only because of Arnold Schwarzenegger. Yeah. Shivaji Nagar. Yeah. Schwarzenegger? Schwarzenegger. Shivaji Nagar. Shivaji Nagar. Good. Only He was about to say Schwarzenegger. Oh my god, no. Only because of him, you know, it came to the public road. It's like a rocket launcher, bro. Look at this. Like a rocket launcher, like not a rocket launcher, like an aeroplane. It's actually completely automatic. I wonder, like all the Hummer came with automatic or manual? Automatic. All the Hummer. H1, I think it came in manual. I'm not sure. Yeah, H1 is very rare, no bro. We It's don't see very H1. rare. It's very Basically, rare. H1 is there, yeah, but only with the UAE government it is there. Yeah. Personally, even H2 is very rare. Yeah. H3 are like a tiny box, bro. H3. It's basically the useless car. Yeah, I think the Hummer EV ಕೂಡ ಇಷ್ಟೇ ಸೈಜ್ ಇದೆ ಅಂತ ಕಾಣ್ತದೆ bro. But Hummer EV you can remove everything. I don't think you can remove here. Over here, you will get a sunroof. Yeah. Bro, ಇಲ್ಲಿ ಮೇಲ್ಗಡೆಯಿಂದ ಕೂತ್ಕೊಂಡು ನೋಡಿದ್ರೆ the Rolls Royce is just invisible. You can see it. Just vanished, bro. Rolls Royce just vanished. ಕಡೆಯಲ್ಲಿ ಕಾಣ್ತಾನೆ ಇಲ್ಲ ಗುರು Rolls Royce, Phantom. No, the chance of getting into an accident with this car is very high. ನೀನು ಮಸ್ಟಂಗ್ ಅದ್ರ ಮೇಲೆ ಎತ್ಕೊಂಡು ಹೋಗ್ಬಿಟ್ರೆ Yes. it will crush to the death. But did you know that there is a car, Tesla Cybertruck, which is crushed? Oh yeah, you filmed it, no? The matte black. ಇಲ್ಗೋದಿರ ಬ್ರೋ. Okay, done. ಇದು ಏನಕ್ಕೆ ಕ್ರೇಜಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ದಿಸ್ ಇಸ್ ರೋಲ್ಸ್ ರಾಯ್ಸ್ Phantom. But check this out guys. Literally they put the hydraulic here. Exactly 5 fingers. How big is 5 fingers? No, I'm used to 2 fingers. Bro. I forgot what I was saying. Yeah, What are you talking about? if you see from this angle, it looks so luxurious, bro. No, the thing is, it reminds me of a mafia car. Oh yeah, that's true that. Imagine it was in black. But I believe ಇದು ತುಂಬಾ ಓಲ್ಡ್ ಮಾಡಲ್ ಅಂತ ಅನ್ಸುತ್ತೆ ನನಗೆ ಆಕ್ಚುಲಿ. Yeah, this is 2009 model. ಇವಾಗ ಬರೋ ಫ್ಯಾಂಥಮ್ ಆಗಿರ್ಬೋದು ನ್ಯೂ ರೋಲ್ಸ್ ರಾಯ್ಸ್ಗಳಿಗೆ ಯು ಸಿ ದ ಗ್ರಿಲ್ಸ್ ಲೈಕ್ ದಿಸ್, ಲೈಕ್ ಯುನೋ ಇಟ್ ಕೈಂಡ್ ಆಫ್ ಕರ್ವ್ಡ್. ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಸ್ಟ್ರೈಟ್ ಇದೆ ನಿಮಗೆ. ಬಟ್ ಒನ್ ಥಿಂಗ್ ಇಸ್ ಕಾಮನ್, ದ ಹೆಡ್ ಲ್ಯಾಂಪ್, ದ ಸ್ಟೈಲ್ ಆಫ್ ದ ಹೆಡ್ ಲ್ಯಾಂಪ್ ರಿಮೈನ್ ದ ಸೇಮ್. ಬಟ್ ಇವಾಗಿನ ಹೊಸ ರೋಲ್ಸ್ ರಾಯ್ಸ್ಗಳಲ್ಲಿ ನಿಮಗೆ ಹೆಡ್ ಲ್ಯಾಂಪ್ ಸೈಜ್ ಚೆಕ್ ಮಾಡಿದ್ದಾರೆ, ಬಟ್ ದ ಸ್ಟೈಲ್ ರಿಮೈನ್ ದ ಸೇಮ್ ಆ್ಯಕ್ಚುಲಿ. ಐ ಥಿಂಕ್ ಇದನ್ನು ತೆಗೆದ್ರೆ ಐ ಥಿಂಕ್ ಇಟ್ ವಿಲ್ ಗೋ ಡೌನ್. ಹೋಗುತ್ತಾ? Don't do it. 16 years old car. Some of you we not even born actually. What? I'm not that old. No, not you. I'm talking about the viewers. Oh, viewers, okay. ಬಟ್ ಆದರೂ ಕೂಡ ಯಾವ ಥರ ಎಷ್ಟೊಂದು ಹೊಸದಾಗಿ ಕಾಣುತ್ತೆ ಅಂತಂದರೆ, ಬಿಕಾಸ್ ಈ ಥರ ಲಕ್ಸುರಿ ಕಾರ್ಗಳನ್ನ ತೊಗೊಂಡಾಗ ಜನಗಳು ಅಷ್ಟೇ ಮೇಂಟೈನ್ ಮಾಡ್ತಾರೆ. ದೇ ಎವ್ರಿ ಡೇ ದೇ ವಾಶ್ ಇಟ್, ದೇ ಪಾಲಿಶ್ ಇಟ್. ಓಕೆ, ಐ ಆಮ್ ಗೋನಾ ಆಸ್ಕ್ ಯು ಬ್ರೋ, ದಿಸ್ ಒನ್ ಆರ್ ದಿಸ್ ಒನ್? This one. What will you choose? Of course, Rolls Royce man. Come on bro, I'm gonna choose that Hummer and I'm gonna crush your Rolls Royce. Ground clearance ನೋಡು ಗುರು. Bro, I can literally walk here. I didn't sleep. Bro, somebody watch me. Literally bro, ಏನ್ ಗುರು ಇದು? Wow ಗುರು. Bro, ಈ ಕಡೆಯಿಂದ ನೋಡು. I feel like they will kick us out now. Bro, see the car from here, from this angle. Oh my god, very scary bro.